ನಿಮ್ದಪ್ಪ ತ್ವಾಟ? ಇಲ್ಲ ನಿಮ್ಮ ಅಪ್ಪಂದು. ಅದು ಸರಿ. ನಿಮ್ಮಪ್ಪ ಇದನ್ನ ಆಡ್ಬಿಟ್ಟು ಸಾಲ ತಗೊಂಡಿದ್ದ ನಗದು ಗೊತ್ತಾ? ನಾವು ಅದ್ 10ರಷ್ಟು ಗೇದು ಸಾಲ ತೀರಿಸಿದ್ದೀವಿ ಗೊತ್ತಾ? ತೀರಿಸ್ಬಿಟ್ಟಿದ್ದಾನೆ. ಮೊನ್ನೆ ಮದುವೆಗೆ ನಿಮ್ಮ ಅಣ್ಣ ಮತ್ತೆ 1000 ರೂಪಾಯಿ ಸಾಲ ತಗೊಂಡಿದ್ದಾನೆ ಗೊತ್ತಾ? ಅದಕ್ಕೆ ಹೇಳು. ಸಾಲನ ಅದು? ಇಲ್ಲ, ನಿಮ್ಮ ಅಣ್ಣ ನಮ್ ಚಿಕ್ಕಪ್ಪನ ಮಗ ಪುಕ್ಸಟೆ ಕೊಟ್ರು. ನಮ್ಮ ಅಣ್ಣನ ಮೊದಲೇ ಹೇಳಿದೆ ನಾನು, ಇದು ಬಹುಮಾನ ಅಲ್ಲಪ್ಪ, ಇದ್ರಲ್ಲಿ ಏನೋ ಮಸಲತ್ತಿದೆ ಅಂತ. ನನ್ ಮಾತು ನಂಬಲಿಲ್ಲ ಅವನು. ನೀನು ನಿಮ್ಮಣ್ಣ ನಿನ್ನ ಮಕ್ಕಳು ಈ ಜನ್ಮ ಇರೋವರೆಗೂ ದುಡಿದ್ರು ನಮ್ ಸಾಲ ತೀರ್ಸಕ್ಕಾಗಲ್ಲ. ಕಡೆವರೆಗೂ ನಮ್ ಋಣದಲ್ಲೇ ಸಾಯ್ಬೇಕು. ಯಾವ ನಾಯಿಗೆ ಬೇಕೋ ನಿನ್ನ ಋಣ ಅಂತೆ ಋಣ.